ಅಶ್ವಿನಿ ಮೇಡಮ್ ಅವರು ಒಂದು ಇಂಟರ್ವ್ಯೂದಲ್ಲಿ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಅದು ಏನಂತಂದರೆ, ಹೈಯೆಸ್ಟ್ ವೋಟ್ಸ್ ಅವ್ರಿಗೇನಂತ ಬಂದಿದ್ದು, ಅವ್ರಿಗೆ ಬಂದಂಥ ಮಾಹಿತಿ ಪ್ರಕಾರ. ಬಟ್ ಬೇಕಂತಲೇ ಪ್ಲ್ಯಾನ್ ಮಾಡಿ ಗಿಲ್ಲಿನ ವಿನ್ ಮಾಡಿದ್ದಾರೆ ಬಿಗ್ ಬಾಸ್ ಟೀಮ್. ಅದು ಯಾಕೆ ಅನ್ನೋದು ಗೊತ್ತಾಗ್ತಿಲ್ಲ. ಸುದೀಪ್ ಅಣ್ಣವರು ನನ್ನನ್ನು ಕೈ ಬಿಡಲ್ಲ, ನಾನು ಸ್ಟ್ರಾಂಗ್ ಕಂಟೆಸ್ಟೆಂಟು, ನನ್ನ ಕೈ ಬಿಡಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಸುದೀಪ್ ಅಣ್ಣವರು ಕೂಡ ಕೈ ಬಿಟ್ಟಿದ್ದಾರೆ. ಗಿಲ್ಲಿ ಗೆದ್ದುಬಿಟ್ಟಿದ್ದಾನೆ. ಒಂದು ಬಡವನ ವೇಷದಲ್ಲಿ ಗಿಲ್ಲಿ ಗೆದ್ದಿದ್ದಾನೆ ಅಂಥೇಳಿ ಏನೇನೋ ಮಾತಾಡ್ತಿದ್ದಾರೆ. ನಿಜವಾಗ್ಲೂ ಅಶ್ವಿನಿ ಮೇಡಮ್ ಅವ್ರು ನೋಡಿದ್ರೆ ಬೇಜಾರು ಅನಿಸುತ್ತೆ. ಯಾಕಂತಂದರೆ ಹೊರಗಡೆ ಗಿಲ್ಲಿ ಕ್ರೇಜ್ ನೋಡಿದ ಮೇಲೂ ಈ ಥರ ಅವ್ರು ಮಾತಾಡ್ತಾರೆ ಅಂತಂದರೆ ನಿಜವಾಗ್ಲೂ ಭಾಳ ಅವರು ಯಾವ ವಿಚಾರದಲ್ಲಿ ಮಾತಾಡ್ತಾಯಿದ್ದಾರೆ, ಅವ್ರಿಗೆ ಏನಾಗಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಇಡೀ ಕರ್ನಾಟಕನೇ ಗಿಲ್ಲಿ ಗಿಲ್ಲಿ ಅಂತ ಹೇಳ್ತಾ ಇರುವಾಗ ಅಶ್ವಿನಿ ಮೇಡಮ್ ಅವ್ರಿಗೆ ಯಾಕೆ ಅದು ಕಾಣಿಸ್ತಾ ಇಲ್ಲೋ ಗೊತ್ತಾಗ್ತಿಲ್ಲ. ಅವರು ಒಟ್ಟು ಏನಂತಂದರೆ ಅವರೇ ಗ್ರೇಟ್ ಅನ್ನೋ ಒಂದು ಮೆಂಟಾಲಿಟಿದಲ್ಲಿ ಇದ್ದಾರೆ ಅಂತ ಅನಿಸುತ್ತೆ. ನಾನೇ ಗ್ರೇಟು, ನಾನೇ ಕರೆಕ್ಟು ಅಂಥೇಳಿ ಬಿಗ್ ಬಾಸ್ ಮನೇಲಿದ್ದಾಗ ಗಿಲ್ಲಿ ಬಗ್ಗೆ ಕೊಟ್ಟಂಥ ಹೇಳಿಕೆಗಳು ಕೆಲವು ಕಾಂಟ್ರವರ್ಸಿ ಆಗ್ತದವ. ಅದೇನಂತಂದರೆ, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಬನಿಯನ್ ಶಾರ್ಟ್ ಹಾಕ್ಕೊಂಡು ಒಂದು ಬಡವನ ರೂಪದಲ್ಲಿ ಸಿಂಪತಿ ಗಿಟ್ಸ್ಕೊಳ್ಳಿಕ್ಕೆ ಮಾಡ್ತಾಯಿದ್ದಾನೆ ಅಂಥೇಳಿ ವೀಕೆಂಡ್ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವ್ರ ಮುಂದೆ ಕೆಲವರು ಕಂಟೆಸ್ಟೆಂಟ್ಗಳು ಹೌಸ್ನಲ್ಲೇ ಮಾತಾಡಿದಿರುವಂಥ ಮಾತುಗಳಿಗೆ ಕ್ವಶನ್ ಕೇಳಿದಾಗ ಗಿಲ್ಲಿ ಬಗ್ಗೆ ಅಶ್ವಿನಿ ಅವ್ರಿಗೆ ಹೇಳಿದ್ದು ಏನು ಗೊತ್ತಾ, ಅಣ್ಣ ಅವನು ಆ ಥರ ನನಗೇನು ಅನಿಸಿಲ್ಲ, ಸ್ಟಾರ್ಟಿಂಗ್ ಹಂಗೆ ಅನ್ನಿಸ್ತಾ ಇತ್ತು. ಆದರೆ ಅವನು ಇರೋದೇ ಹಾಗೆ. ಅವ್ನು ರೆಡಿ ಆಗಬೇಕು ಅನ್ನೋದಿಲ್ಲ, ಒಳ್ಳೆ ಬಟ್ಟೆ ಹಾಕೋಬೇಕು ಅನ್ನೋದಿಲ್ಲ, ಒಳ್ಳೆ ಫುಡ್ ತಿನ್ನಬೇಕು ಅನ್ನೋದಿಲ್ಲ. ಅವ್ನು ಏನಿರ್ತಾನೋ ಆ ಥರ ಇರ್ತಾನೆ. ಅವನು ಅದು ಫೇಕ್ ಅಲ್ಲನ, ಅವನು ಇರೋದೇ ಹಾಗೆ ಅಂತ ಹೇಳಿದ್ದಂಥ ಅಶ್ವಿನಿ ಅವರು ಹೊರಗೆ ಬಂದಮೇಲೆ ಏನು ಹೇಳ್ತಾರೆ, ಅವನು 11 ಸೀಸನ್ಗಳು ನೋಡ್ಕೊಂಡು ಬಂದಿದ್ದಾನೆ. ಸೊ ಅದಕ್ಕೋಸ್ಕರ ಅವನು ಬನಿಯನ್ ಹಾಕ್ಕೊಂಡ್ರೆ ಗೆಲ್ತಾನ, ಬನಿಯನ್ ಶಾರ್ಟ್ ಹಾಕ್ಕೊಂಡ್ರೆ ಗೆಲ್ತಾನ ಅನ್ನೋದು ಒಂದು ಪ್ಲ್ಯಾನ್ ಇಟ್ಕೊಂಡು ಬಂದು ಆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಿದಾನ ಅಂಥೇಳಿ ಮತ್ತು ಅವರು ಸ್ಟೇಟ್ಮೆಂಟ್ನೇ ಅಂದರೆ ಕಾಂಟ್ರವರ್ಸಿ ಮಾಡ್ತಾರೆ. ಅಂದರೆ ಮನೆಯಲ್ಲಿ ಹೇಳಿದ್ದು ಅವರು ಸಿಂಪತಿ ಗಿಟ್ಸ್ಕೊಳ್ಳಿಕ್ಕೆ ಹೇಳಿದಾರೆ ಅಂತ ಅನ್ಕೋಬೋದಲ್ಲ ಎಲ್ಲರೂ. ಯಾಕಂತಂದರೆ ಅಲ್ಲಿದ್ದಾಗ ಒಳ್ಳೆಯವಳು ಅಂತ ತೋರಿಸ್ಕೊಳ್ಳಿಕ್ಕೆ ಆ ಥರ ಹೇಳಿಕೆ ಕೊಟ್ಟಾರ ಅಂಥೇಳಿ ಎಲ್ಲರೂ ಪ್ರೇಕ್ಷಕರು ಕೂಡ ಅನ್ಕೊತಾರೆ. ಅಂದರೆ ಮನೆಯಲ್ಲಿದ್ದಾಗ ಒಂದು ಮಾತು, ಹೊರಗೆ ಬಂದಮೇಲೆ ಒಂದು ಮಾತು ಮಾತಾಡೋದಂತೂ ಸರಿ ಅನ್ನಿಸ್ತಿಲ್ಲ ಯಾಕೋ. ಮತ್ತು ಇನ್ನೊಂದು ಏನಂತಂದರೆ, ಗಿಲ್ಲಿ ಆಟದ ಬಗ್ಗೆ ಇನ್ನಷ್ಟು ಕೆಲವು ಸ್ಫೋಟಕ ಮಾಹಿತಿಗಳು ಕೊಟ್ಟಿದ್ದಾರೆ. ಅವನು ಎಲ್ಲ ಸೀಸನ್ಗಳು ನೋಡಿಕೊಂಡು ಬೇರೆಯವ್ರ ಆಟಗಳನ್ನು ಕೆಡಿಸ್ಲಿಕ್ಕೆ ಬಂದಿದ್ದಾನ. ಸೊ ಹಾಗಾಗಿ ಅವನು ಮನೆಯಲ್ಲಿ ಕೆಲಸ ಮಾಡಿಲ್ಲ ಮತ್ತು ಗೇಮ್ಸ್ನಾಗೂ ಅವನು ಕಾಂಟ್ರಿಬ್ಯೂಷನ್ ಇಲ್ಲ ಅಂಥೇಳಿ ಕೆಲವು ಅಲಿಗೇಷನ್ಸ್ನ ಮಾಡ್ತಾರೆ. ಈಗ ಗೇಮ್ಸ್ ವಿಷಯಕ್ಕೆ ಬಂದರೆ ಅಶ್ವಿನಿ ಅವ್ರ ವಿರುದ್ಧನೇ 2 ಸಲ ಗೆದ್ದಿದ್ದಾನೆ. ಅವರಿಬ್ಬರು ಇಂಡಿವಿಜುವಲ್ ಫೈಟ್ ಬಿದ್ದಾಗ, ಒಂದು ಕ್ಯಾಪ್ಟನ್ಸಿ ಫೈಟು ಮತ್ತು ಆಮೇಲೆ ಇನ್ನೊಂದು ಗ್ರೂಪ್ ಫೈಟ್ನಲ್ಲಿ ಇವರಿಬ್ಬರಿಗೂ ಇದು ಫೈಟ್ ಬಿದ್ದಾಗ ಗಿಲ್ಲಿ 2 ಸಲ ಗೆದ್ದಿದ್ದಾನೆ. ಇದು ಒಂದು ಸಾಕು ಮೇಡಮ್ ಅವರಿಗೆ ಹೇಳಲಿಕ್ಕೆ, ಗಿಲ್ಲಿ ಗೇಮ್ಸ್ ಆಡಿದಾನ ಅಂತ ಹೇಳಲಿಕ್ಕೆ. ಮನೆ ಕೆಲಸ ಮಾಡಿದಾನ, ಕೆಲವು ಸಲ ಜಾಸ್ತಿ ಹೇಳಿಸ್ಕೊತಿದ್ರು ಕೆಲಸ ಅಂತೂ ಮಾಡ್ತಾನೇ ಇರ್ತಿದ್ದ. ಮತ್ತು ಅವನು ಕ್ಯಾಪ್ಟನ್ ಕೊಟ್ಟಾಗ ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದಾನೆ ಅನ್ನೋದು ಎಲ್ಲರೂ ನೋಡಿದ್ವಿ. ಕಿಚ್ಚ ಸುದೀಪ್ ಅವರು ಕೂಡ ಹೇಳಿದ್ದಾರೆ. ಗಿಲ್ಲಿ ಆಟದ ಬಗ್ಗೆ ಕಿಚ್ಚ ಸುದೀಪ್ ಅವರೇ ಹೇಳಿದ್ದಾರೆ ಅಂತಂದರೆ ಅಶ್ವಿನಿ ಅವರು ಮಾತು ಅದು ನಾವು ಅದು ತಲೆಗೆ ಹಾಕ್ಕೋಬಾರ್ದು. ಯಾಕಂತಂದರೆ ಕಿಚ್ಚ ಸುದೀಪು 11 ಸೀಸನ್ಗಳು ನೋಡ್ಕೊಂಡು ಬಂದವರು ಅಂಥವರೇ. ನಿನ್ನಂಥ ಕಂಟೆಸ್ಟೆಂಟ್ ನಿಜವಾಗ್ಲೂ ನಾವು ನೋಡಿಲ್ಲ ಅಂತ ಹೇಳ್ತಾರೆ. ಅಂದರೆ ಒಂದು ಪ್ರಥಮ್ ಆ್ಯಂಡ್ ಒಂದು ಹನುಮಂತ್ ಇಬ್ಬರು ಸೇರಿಸಿದರೆ ನೀನು ಅಂತ ಗಿಲ್ಲಿಗೆ ಹೇಳಿದ್ದಾರೆ ಅಂತಂದರೆ, ಅವರಿಬ್ಬರೇ ಆ್ಯಕ್ಚುಲಿ 11 ಸೀಸನ್ಗಳಲ್ಲಿ ಸ್ವಲ್ಪ ಚೆನ್ನಾಗಿ ಆಡಿ ಗೆದ್ದಿದ್ದು. ಅಂಥದ್ದು ಅವರಿಬ್ಬರು ಸೇರಿಸಿದರೆ ನೀನು ಅಂತ ಅಂದಿದ್ದಾರೆ ಅಂತಂದರೆ ಅರ್ಥ ಮಾಡ್ಕೋಬೋದು ಗಿಲ್ಲಿ ಗೇಮ್ ಏ ಥರ ಆಯ್ತು ಅಂತೇಳಿ. ಮತ್ತು ಅವರು ಅಶ್ವಿನಿ ಗೌಡ ಅವರು ಕೆಲವು ಕಂಟೆಸ್ಟೆಂಟ್ಸ್ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಿದ್ದಾರೆ. ಅದೆಲ್ಲ ಅವ್ರಿಗೂ ನಿಜವಾಗ್ಲೂ ಶೋಭೆ ತರಲ್ಲ. ಅವರೊಬ್ಬರು ಒಳ್ಳೆಯ ಹೋರಾಟಗಾರ್ತಿ. ಸೊ ಅವರು ಏನಂತಂದರೆ ಒಂದು ಡೈನಮಿಕ್ ನೇಚರ್ ಇರಬೇಕು. ಆಗಿದ್ದನ್ನು ಮಾತಾಡಬಾರ್ದು. ಗೆದ್ದಿದ್ದಾರೆ ಅಂತಂದಮೇಲೆ ಜನರು ತೀರ್ಪು ಕೊಟ್ಟಿದ್ದಾರೆ, ಗೆದ್ದಿದ್ದಾರೆ. ಬಿಗ್ ಬಾಸ್ ಹಂಗಂದರೆ ಫ್ರಾಡ್ ಮಾಡಿ ಯಾರೋ ವಿನ್ನರ್ ಇದ್ದವ್ರನ್ನ ಇನ್ನೊಬ್ಬರನ್ನ ವಿನ್ನರ್ ಮಾಡೋಕ್ಕೆ ಯಾರ ಕೈಯಲ್ಲೂ ಅದು ಸಾಧ್ಯವಿಲ್ಲ. ಅಶ್ವಿನಿ ಮೇಡಮ್ ಅವರು ಈಗಾದರೂ ಕೂಡ ರಿಯಾಲಿಟಿಗೆ ಬಂದು ತಮ್ಮ ಮೇಲೆ ಇರುವಂಥ ಗೌರವವನ್ನು ಹೆಚ್ಚಿಸ್ಕೋಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಿತ್ರರೇ.